50ನೇ ವರ್ಷದ ಹುಟ್ಟುಹಬ್ಬ ನಾನು ಎಂದಂತೆ ತಾಯಿ ತಂದೆ ಮಡ್ಲಲ್ಲಿ ಆಚರಿಸ್ಕೋಬೇಕು ಅನ್ನೋ ಆಸೆ. ನನಗೆ ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ಸೊ ಹಾಗಾಗಿ ಅವ್ರ ನೆನಪುಗಳು ಇಲ್ಲಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಪ್ರತಿ ವರ್ಷ 2ನೇ ಸರಿ ಮತ್ತೊಂದು ಸರಿ ಬಂದು ಇಲ್ಲಿ ನನಗೆ ಸಹಕಾರ ನೀಡ್ತಾ ಇರೋದಕ್ಕೂ, ಮತ್ತು ನಾಳೆ ಎಲ್ಲ ಅಭಿಮಾನಿಗಳ ಜೊತೆ ನಾನು ಒಂದು ಹೊತ್ತು ಊಟ ಮಾಡಬೇಕು ಅನ್ನೋ ಆಸೆ. ಯಾಕಂದರೆ ಅವ್ರು ನಮ್ಮನ್ನು ಸಾಕಿ ಸಲಗಿದ್ದಾರೆ, ಅವ್ರು ಬೆಳೆಸಿದ್ದಾರೆ, ಅವ್ರು ಕೊಟ್ಟಿರೋದು, ಅವ್ರ ಜೊತೆ ಒಂದು ತುತ್ತು ತಿನ್ನಬೇಕು ಅನ್ನೋ ಆಸೆ. ಆ ಒಂದು ಆಸೆ ಮೇಲೆ ನಮ್ಮ ತಾಯಿಗೆ ಯಾವಾಗಲೂ ಅದೇ ಆಸೆ ಇರೋದು, ಎಲ್ರಿಗೂ ಊಟ ಮಾಡಿಸೋ. ನಮ್ಮ ತಂದೆನೂ ಅದೇ ಹೇಳೋರು. ಅದನ್ನು ನಾಳೆ ಕೂಡ ನೆರವೇರ್ತಾ ಇದೆ. ತಮ್ಮ ಸಹಕಾರ ಹೀಗೆ ಇರಲಿ ನನಗೆ ಯಾವಾಗಲೂ. ಅದನ್ನು ಹೊರತುಪಡಿಸಿ ವಿಶೇಷವಾದ್ದು ಅಂದರೆ ಅಯೋಧ್ಯ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ಹೆಮ್ಮೆ ಪಡೋ ವಿಷಯ ಅಂದರೆ ನಮ್ಮ ಕರ್ನಾಟಕದವರೇ ಆದ ಅರ್ಜುನ್ ಯೋಗಿ ಅಂತ ಹೇಳಿ, ಅರುಣ್ ಯೋಗಿ ಅಂತ ಹೇಳಿ ನಮಗೆ ಅವರೇ ಕೆತ್ತನೆ ಮಾಡಿದಂಥ ಮತ್ತು ಕಲ್ಲು ತಂದಿರೋದು ಕೂಡ ನಮ್ಮದೇ ಕರ್ನಾಟಕದ ತೊಗೊಂಡು ಹೋಗ್ತಾ ಇರೋದು. ಅದೊಂದು ದೊಡ್ಡ ಹೆಮ್ಮೆ ಇದೆ. ನಾನೊಬ್ಬ ಹಿಂದೂ ಆಗಿ ರಾಮನ್ನ ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ನಾವು ಅದನ್ನು ನೆನೆಸ್ಕೊಂಡಿದ್ದೀವಿ, ಜಪ ಮಾಡ್ತೀವಿ. ರಾಮ ಯಾರಿಗೂ ಗೊತ್ತಿಲ್ಲ, ಎಲ್ಲ ಮರಗಳಲ್ಲೂ ರಾಮ ಇದ್ದೇ ಇರ್ತಾರೆ, ಅದನ್ನೇ ಹೇಳ್ಕೊಡೋರು. ನಮ್ಮ ತಾಯಿ ತಂದೆ ಕೂಡ ಅದೇ ಹೇಳ್ಕೊಟ್ಟಿದ್ರು. ದೊಡ್ಡ ರಾಮ ಅಲ್ಲಿದ್ದಾರೆ, ನನಗೆ ರಾಮ ಸೀತೆ ಇಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತು ನೀವು ಬಂದಿರೋದು ತುಂಬ ಖುಷಿಯಾಗಿದೆ. ಆ್ಯಸ್ ಇಟ್ ಈಸ್ ನಾವೆಲ್ಲ ಸೇರಿ ಒಟ್ಟಿಗೆ ಇನ್ನೊಂದಷ್ಟು ಇದನ್ನು ಪ್ರೆಸ್ ಮೀಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸ್ನೇಹ ಕೂಟ ಅಂತ ಹೇಳಿ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಪ್ರತಿಯೊಬ್ಬ ಸ್ಟಾರ್ಗೂ ನಿಮ್ಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ, ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ. ಅಭಿಮಾನಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಸೊ ಯೂಶಲಿ ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ಅಭಿಮಾನಿಗಳನ್ನ ಕರೆದು ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರಸಿದ್ಧಿ ಆಗಿದೆ ಸ್ಯಾಂಡ್ಲ್ವುಡ್ ಅಲ್ಲಿ. ಹೌದೌದು. ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಯಾಕೆ ಅನಿಸ್ತು? ಅದು ನಮ್ಮ ತಾಯಿ ಹೋಗೋ ಮೂಮೆಂಟಲ್ಲಿ ನಾನು, ಕೀರ್ತಿ, ನಮ್ಮ ಅಕ್ಕದಿರು ಎಲ್ಲ ಒಟ್ಟಿಗೆ ಇದ್ದವರು. ನಮ್ಮ ತಾಯಿ 23 ದಿವಸ ಅವರೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು. ಅವಾಗ ಅದನ್ನು ತೋಡಿ ತುಂಬ ನಾವು 4 ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ಸಫರ್ ಮಾಡಿದ್ವಿ. ನಾವು ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಆ ವರ್ಷದಲ್ಲಿ ಬರ್ತಾ ಇರ್ತೀವಿ. ಬಟ್ ನಾನು ಹುಟ್ಟಿದ ಹಬ್ಬ ಅಂದಾಗ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ. ನಮ್ಮ ಅಕ್ಕ, ನನ್ನ ತಂಗಿ, ಇನ್ನೊಬ್ಬ ಅಕ್ಕ ಕೀರ್ತಿ ಎಲ್ಲ ಸೇರಿ ಇದನ್ನ ಅಲಂಕಾರ, ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ತಿದ್ರು. ನಮ್ಮನ್ನು ಬಿಟ್ಟೋಗ್ತಾ ಇಲ್ಲ, ಅದು ಇಲ್ಲಿಗೆ ಹೇಳ್ಕೊಂಬರುತ್ತೆ. ಸೊ ಅಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು, ಯಾವಾಗಲೂ ಹೇಳೋರು ಅವರು, ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ, ಸುಮ್ಮನೆ ಇರೋ, ಏನಾಗಲ್ಲ, ಗಾಬರಿ ಬೀಳ್ಬೇಡ ಅಂತ. ಅದು ಹಂಗೆ ಆಗ್ತಾ ಇದೆ ನೀವು ಹೇಳ್ದಂಗೆ. ಎಲ್ಲರೂ ನಿಮ್ಮನ್ನ ಬ್ಲ್ಯಾಕ್ ಕೋಬ್ರಾ ಅಂತ ಕರೀತಿದ್ರು, ದುನಿಯಾ ವಿಜಿ ಅಂತ ಕರೀತಿದ್ರು, ಈಗ ಸ್ಯಾಂಡಲ್ವುಡ್ ಸಲಗ ಅಂತ ಕರೀತಾರೆ. ಬಟ್ ನಾವೇನೋ ಕೇಳ್ಪಟ್ವಿ, ನನಗೆ ವಿಜಿ ಅನ್ನೋ ಹೆಸರು ಬೇಡ, ನಮ್ಮ ತಾಯಿಯ ಕೊನೆಯ ಆಸೆ ಆಗಿದ್ದದು, ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊಂತ ಇದ್ದೀನಿ ಅಂತ ಹೇಳಿ. ಹೌದು, ನನ್ನ ಹೆಸರು ಇರೋದೇ ವಿಜಯ್ ಕುಮಾರ್ ಅಂತ. ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳಿದ್ರು, ಸಾಕಪ್ಪ ಎಲ್ರಿಗೂ ಕೇಳ್ಕೊ, ವಿಜಯ್ ಅಂತ ಹಾಕ್ಬೇಡ ಅನ್ನೋ, ಹಾಕಿದ್ರೆ ವಿಜಯ್ ಅಂತ ಹಾಕಕ್ಕೆ ಕೇಳು, ಇಲ್ಲ ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಇಟ್ಕೋಪ್ಪ, ಯಾಕೋ ಇಲ್ಲಿವರೆಗೂ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ಕಣೋ, ಇನ್ಮೇಲಾದರೂ ಚೆನ್ನಾಗಿರುವಂತೆ ಅಂದರು. ಆ ಹೆಸರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ. ತಾವೇ ಅದು ನನಗೆ ಅದೆಲ್ಲ ಹೆಲ್ಪು ಮಾಡಿದ್ರಿ ಕೂಡ. ಅವ್ರು ಹೇಳಿ ಅದನ್ನು ತೀರೋದ್ರು. ಬಟ್ ನನಗೆ ಆ ಗೆಲುವು ಸಿಗ್ತಾನೇ ಇದೆ. ಹೌದು, ಆಗಿದೆ. ವಿಜಿ ಅದು ವರ್ಕ್ ಆಗಲಿಲ್ಲ ನನಗೆ ಅದು. ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗೆ ಅನ್ಕೋ, ವಿಜಯ್ ಅವ್ರು ಬಿಟ್ಬಿಟ್ಟು ಏನು ಬೇಕಾದ್ರೂ ಯೂಸ್ ಮಾಡಿ. ಅಮ್ಮ, ಇದು ನಮ್ಮೆಲ್ಲರ ಆಸೆ. ನಾನು ನಮ್ಮ ಅಕ್ಕದಿರು ಕೀರ್ತಿ, ನಾವೆಲ್ಲ ಅಂದ್ಕೊಂಡಿದ್ದು ಅಂದರೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ನಾವು ನಿಜವಾಗ್ಲೂ ದೇವ್ರನ್ನ ನೋಡಿದ್ದು ನಾನು, ನಮ್ಮ ತಾಯಿ, ನಮ್ಮ ತಂದೆಯಲ್ಲಿ ಮಾತ್ರ. ಅದು ಬಿಟ್ಟರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ. ಸೊ ಹಂಗಾಗಿ ನಾವು ಅಷ್ಟೂ ಜನ ನೋಡಿದ್ದೀವಿ ಆ ದೇವ್ರನ್ನ. ಸೊ ಆ ದೇವ್ರನ್ನ ವರ್ಷಕ್ಕೊಂದು ಸತಿ ಹಿಂಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ. ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ. ಅಂದರೆ ತಾಯಿ ತಂದೆ ಎರಡು ಕಣ್ಣಿದ್ದಂಗೆ. ಅದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ, ಕಣ್ಣು ಹೋಗ್ಬಿಟ್ಟಂಗೆ ಅದು. ಅಂದರೆ ಚೆನ್ನಾಗಿದ್ದು ಕುರುಡ್ರಾಗೋದಂಗೆ ಲೆಕ್ಕಾಚಾರ ಅದು. ಹೌದು.
ಗೊತ್ತಿರಲ್ಲ ಅವ್ರ ಅರಿವು ಏನು ಅನ್ನೋದು. ಅವ್ರು ಹೋದ್ಮೇಲೆ ಆ ಅರಿವು ಗೊತ್ತಾಗುತ್ತೆ. ನಿಮಗೆ ಆ ಅರಿವಾಗಿದ್ದು ಹೇಗೆ? ನಂಗೆ ತಂದೆ ತಾಯಿ ಭಾರಿ ಮುಖ್ಯ, ನಾನು ಚೆನ್ನಾಗಿ ನೋಡ್ಕೋಬೇಕು, ಇಷ್ಟು ದಿನ ನಾನು ರೇಗ್ಬಿಟ್ಟೆ, ಬೈದ್ಬಿಟ್ಟೆ, ಅದು ಆ ಥರದ ಸಫರ್ ಅಥವಾ ಫೀಲ್ ಆಗೋಂಥ ವಿಚಾರ ಯಾವ ಆಗತ್ತಾ? ಆ ಥರದ್ದು ಯಾವುದೂ ಇಲ್ಲ. ನಾನು ನಮ್ಮ ಅಕ್ಕನಿಗೆ ಯಾವಾಗಲಾದರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಹೇಳ್ತೀನಿ, ಅವಳು ಸಮಾಧಾನ ಮಾಡ್ತಾಳೆ. ನನಗೆ ಇನ್ನೊಬ್ಳು ಅಕ್ಕ ಇವಾಗಲೂ ಮಗು ಥರನೇ ಕೇಳ್ತೀನಿ, ಅಮ್ಮ ಬೇಕು ನನಗೆ ಅಂತೀನಿ, ಅವಳು ಒಂದ್ಸರಿ ಸಮಾಧಾನ ಮಾಡ್ತಾಳೆ. ಅಥವಾ ಕೀರ್ತಿ ನೋಡ್ತಾಳೆ, ಯಾಕೆ ಇಲ್ಲ ಇಲ್ಲ ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾಳೆ, ಆಯ್ತು ಸುಮ್ಮನಿರು. ತುಂಬ ದುಃಖ ಆದಾಗ ನಮ್ಮ ಅಕ್ಕನಿಗೆ ನನ್ನ ಅಮ್ಮನ ನೆನಪಾದಾಗ ನನಗೆ ಮಾಡ್ತಾಳೆ. ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ, ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ ಅಕ್ಕ, ಆಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಅಂತ. ಯಾವ ಅಡುಗೆ ತುಂಬ ಇಷ್ಟ? ಅಮ್ಮಂದ ಅಮ್ಮ ಮಾಡ್ತಿದ್ದ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರೋದು ನನಗೆ. ಅವರೇ ಅಲ್ವಾ ಈ 50 ವರ್ಷ ಚೆನ್ನಾಗಿರಂಗೆ ನೋಡಿ. ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ದುಡ್ಡು ತಂದು ಹಾಕಿರೋದೇ ಇವತ್ತು ನಮ್ಗೆ ಹಂಗೆ ಶಕ್ತಿಯುತವಾಗಿ ಇಟ್ಕೊಂಡಿರೋದು. ವಿಜಯ್ ಸರ್, ಈಗ ತಂದೆ ತಾಯಿಗೆ ಒಂದು ಆಲಯ ಕಟ್ಸೋದು ಬೇರೆ, ಆಲಯ ಕಟ್ಸಿದ ಮಾತ್ರಕ್ಕೆ ಅದು ಪ್ರೀತಿ ಇದೆ ಅಂತ ವ್ಯಕ್ತಪಡಿಸೋದಲ್ಲ. ಸೊ ಅವ್ರು ಇದ್ದಾಗ ಅವ್ರನ್ನ ಹೇಗೆ ನೋಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನ ಪ್ರೂವ್ ಮಾಡಿದ್ದೀರ ಅವ್ರ ಮನೆಯ ದಿನಗಳಲ್ಲಿ. ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದನ್ನ ವಿಡಿಯೋಗಳ ಮೂಲಕ ನಾವೆಲ್ಲ ನೋಡ್ತೀವಿ ಕರೋನಾ ಟೈಮಲ್ಲಿ ಯಾವ ರೀತಿ ಆರೈಕೆ ಮಾಡ್ತೀವಿ ಅಂತ. ಹೌದು. ಸೊ ಸ್ಟಾರ್ ಆಗಿ ನೀವು ಫ್ಯಾನ್ಸ್ಗೆ ಅವರ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ಸಣ್ಣ ಕೊಡೋದಾದ್ರೆ. ನನ್ನ ಅಭಿಮಾನಿಗಳಿಗೆ ಒಂದೇ ಅವಾಗಲೂ ಕೇಳ್ಕೊತೀನಿ, ದಯವಿಟ್ಟು ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ, ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ದೋಷನೂ ಬರೋಲ್ಲ ನಿಮಗೆ. ಗ್ರಹಚಾರದಲ್ಲಿ ಯಾವ ದೋಷ ಇದ್ದರೂ ಬರೋಲ್ಲ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು. ಎಲ್ಲ ಅಭಿಮಾನಿಗಳಿಗೆ ಅದೇ ಹೇಳೋದು. ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿ ನನಗೆ ಆ ದೋಷ ಈ ದೋಷ, ಅದರದ್ದು ಗ್ರಹಚಾರ ಇದ್ರದ್ದು ಗ್ರಹಚಾರ ಶಾಂತಿ ಮಾಡಿಸ್ಬೇಕು, ಏನು ಬೇಡ. ತಾಯಿ ತಂದೆನ ಚೆನ್ನಾಗಿ ನೋಡಿಕೊಂಡು ನೋವು ಮಾಡಿದಿರ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ. ಈ ಜಾಗನ ನೀವು ಫುಲ್ ಖಾಲಿ ಇದ್ದಾಗೂ ನೋಡಿದ್ದೀವಿ, ಅವ್ರು ಬಂದು ಇದ್ದಾಗೂ ನೋಡಿದ್ದೀವಿ. ಅಂದರೆ ನನಗೆ ಇಷ್ಟು ವ್ಯತ್ಯಾಸ ಕಾಣ್ತಿದೆ ಅಂದ್ರೆ ಈಗ ಒಂದು ಎಲ್ಲ ಪಿಕ್ಚರ್ ಮೋಡ್ ಅಂದರೆ ಶಿಫ್ಟಿಂಗ್ ಮೋಡ್ ಇದೆ ಈಗ. ಹೌದು ಎಲ್ಲ ಭಾಗದ ಬರ್ತಾ ಇರೋದು ಹೌದು. ಟೆಕ್ನಾಲಜಿ. ಹೌದು. ಸಲಗ ಆದ ನಂತರ ಭೀಮನಿಗೂ ಸಲಗನಿಗೂ ಟೆಕ್ನಿಕಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ? ಅದು ತಾವೇ ನೋಡಿ ಹೇಳಬೇಕು. ಯಾಕೆಂದರೆ ನಾನು ಇವಾಗಲೂ ಅದೇನೆ, ನಮ್ಮದೆಲ್ಲ ಪ್ರಯತ್ನಗಳು, ಅದರ ರಿಸಲ್ಟ್ಗೆ ಯಾವಾಗಲೂ ಕಾಯ್ತಾ ಇರ್ತೀವಿ. ತಾವು ನೋಡಿ ನನಗೆ ಹೇಳಬೇಕು. ಈ ಥರ ಮಾಡಬೇಕು ಅಂತ ಅಂದರೆ ಹಿಂಗೆ ಈ ಥರ ಡಿಸೈನು ಏನು ಆ ಥರ ಸ್ಟಡಿ ಮಾಡಿದ್ರೆ ಏನಿಲ್ಲ, ನಾನು ಅಂದ್ಕೊಂಡ್ವಿ, ನಾನು ನನ್ನ ಟೀಮು ಎಲ್ಲರೂ. ನನಗೆ ಅನ್ನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕು. ಅದನ್ನು ಅವತ್ತು ಬಂದರೆ ಒಂದು ದೇವಸ್ಥಾನದ ಫೀಲ್ ಆಗಬೇಕು. ಯಾಕಂದರೆ ಇವತ್ತು ನನಗೆ ಜನ್ಮ ಕೊಟ್ಟ ದಿನ, ಅದು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ನನಗೆ. ಇಡೀ ಪ್ರಪಂಚದ ಕಣ್ಣಿಗೆ ವಿಶೇಷವಾಗಿ ಕಂಡ್ರೆ ಸಾಕು. ಯಾಕಂದರೆ ಇವತ್ತು ಇಡೀ ಪ್ರಪಂಚ ನೋಡುತ್ತೆ ಇದನ್ನು. ಅವರು ಪ್ರಪಂಚದ ಕಣ್ಣಿಗೆ ಅವರು ದೇವರುಗಳನ್ನು ಕಾಣಿಸ್ಬೇಕು ಅನ್ನೋ ಆಸೆ ನನಗೆ. ನಮಗಿರೋ ನಾಲೆಜ್ ಪ್ರಕಾರ ನೀವು ಒಬ್ಬರೇ ಅನ್ಸುತ್ತೆ ತಂದೆ ತಾಯಿಯ ಈ ಥರದ ವಿಚಾರದಲ್ಲಿ ಬರ್ತಡೇ ಆಚರಿಸ್ಕೊಂತಾರೆ ಎಲ್ಲ ನಟರ ಪೈಕಿ. ಇರ್ಬೋದು ರೆಕಾರ್ಡ್ ಇದೆ. ನನಗೆ ಅದೇನೋ ಆಗ್ಲಿಂದ ಅಮ್ಮ ಇದ್ದಾಗ್ಲೂ ದುನಿಯಾ ವಿಜಯ್ ಅವ್ರ ಬರ್ಡೇನ ಸಮಾಧಿಗಳಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಈಗಲೂ ಸಹ ಅದೇ ಥರನೇ ಇದೆ. ಹೌದು, ಅದೇನೋ ಅದನ್ನು ಬಿಟ್ಟು ಹೋಗೋದೇ ಇಲ್ಲ. ಹೌದು ಸರ್, ಭೀಮಾ ಟೀಸರ್ ತುಂಬ ಥ್ಯಾಂಕ್ಸ್, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಇವತ್ತು ಒಂದೇ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಜಲ್ದಿ ತೆರೆ ಮೇಲೆ ಬರ್ತೀವಿ, ಅದರದ್ದು ಡೇಟ್ ಅನೌನ್ಸ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಇಡೀ ಭೀಮಾ ಸಿನಿಮಾ ಇವತ್ತಿನ ಯೂತ್ಸ್ಗೋಸ್ಕರ ಮಾಡಿದ್ದೀವಿ ಆ ಸಿನಿಮಾನ. ಅಂದರೆ ನಾವೇನೇನೋ ಕಳ್ಕೊಂಡ್ವಿ, ನೀವೆಲ್ಲ ಏನೂ ಕಳ್ಕೊಬೇಡಿ ದಯವಿಟ್ಟು ಅನ್ನೋ ಒಂದು ಆಸೆ ಜೀವನದಲ್ಲಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದು ಪ್ರಯತ್ನ ಪಟ್ಟಿದ್ದೀನಿ. ಆ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದ ಬೇಕು, ಮಾಧ್ಯಮ ಜನತೆ ಎಲ್ಲರದ್ದು ಬೇಕು. ಸರ್ ಏನಿಲ್ಲ ಸರ್, ಅಂದರೆ ಎವ್ರಿ ಡೇ ವರ್ಕೌಟ್ ಮಾಡೋದು, ಆಮೇಲೆ ಜಂಕ್ ಫುಡ್ ತಿಂದೇ ಇರೋದು ಅಷ್ಟೇ ಸೀಕ್ರೆಟ್. ಹಾಂ ಹೌದು.
ಚೆನ್ನಾಗಿತ್ತಮ್ಮ. ನನಗೆ ಅದೇ ಈ 50 ಅನ್ನೋ ವಿಶೇಷಕ್ಕೇ ಎಲ್ಲ ಕಡೆ ಓಡಾಡಿ, ನಾನು ಚಿಕ್ಕ ವಯಸ್ಸಿಂದ ಎಲ್ಲೆಲ್ಲಿ ಓಡಾಡಿದ್ದೆ ಅದೆಲ್ಲ ಓಡಾಡ್ಕೊಂಡು ಬಂದು ನನ್ನ ಫ್ರೆಂಡ್ಸು, ಸಂಬಂಧಿಕರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅದನ್ನು ನೆನಪಾಗಿ ಉಳ್ಕೊಡ್ಲಿ. ಬಿಕಾಸ್ ಅಫ್ಕೋರ್ಸ್ ಇವತ್ತಿಗೆ 50 ಯಾವತ್ತು ಗ್ರೇಟ್. ಇದು ನಮ್ಮ ಭೀಮಾ ಸಿನಿಮಾದ ಬಗ್ಗೆ ಹಾಕ್ಕೊಂಡಿದ್ದೀವಿ. ಹಾಂ, ಸತೀಶ್ ಕೊಟ್ಬಿಡ್ತೀನಿ ಸತೀಶ್ ಪ್ಲೀಸ್. ಪ್ಲೀಸ್. ಗೋಬ್ರಾನೂ ಇದೆ. ಎಸ್ ಎಸ್ ಗಿಫ್ಟ್ ಮಾಡಿದ್ರೆ ಅದನ್ನ ನೀವು ಡಿಸೈನ್ ಮಾಡಿ. ನನಗೆ ನಾನು ಡಿಸೈನ್ ಮಾಡಿಕೊಡ್ತೀನಿ. ಸಲಗ ಒಳಗಡೆ ಇದೆ ನೋಡಿ, ಅಲ್ಲಿ 2 ಸಲಗ. ನೀವು ಸಾಕಷ್ಟು ನೋವುಗಳನ್ನು ಅನುಭವಿಸ್ಬೋದು ಜೀವನದಲ್ಲಿ. ನನ್ನಂಥ ನೋವುಗಳು ಬೇರೆಯವ್ರಿಗೆ ಬರಬಾರ್ದು, ಅಮಾಯಕರಿಗೆ ಅಂತಕ್ಕಂಥ ಒಂದು ಕನ್ಸರ್ನ್ ನಿಮ್ಮಲ್ಲಿ ತುಂಬ ಇದೆ. ಹೌದು ರೀಸೆಂಟಾಗಿ ನೀವು ಪರಪ್ಪನ ಅಗ್ರಹಾರ ಹತ್ರ ಹೋಗಿದ್ರಿ. ಹೌದು ಒಂದು 6 ಜನ ಕೈದಿಗಳನ್ನ ಬಿಡಿಸುವಂಥ ಒಂದು ಕಾರ್ಯಕ್ಕೆ ಮುಂದಾದ್ರಿ. ಹೌದು. ಅದು ನಿಜವಾಗ್ಲೂ ಅಪ್ರಿಷಿಯಬಲ್. ಥ್ಯಾಂಕ್ ಯು. ನಿಮ್ಮ ಬರ್ಡೇಗೆ ಫ್ಯಾನ್ಸ್ಗೆ ಟೀಸರ್ ಅಲ್ಲ ಬೆಸ್ಟ್ ಗಿಫ್ಟ್, ದಿಸ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ. ಡೆಫಿನೆಟಾಗಿ ಥ್ಯಾಂಕ್ ಯು ವೆರಿ ಆ ಮಚ್. ಮೋಟಿವ್ ಯಾಕೆ ಬಂತು, ಯಾಕೆ ಮಾಡ್ಬೇಕನ್ನಿಸ್ತು, ಅದು ಹೇಗಾಯ್ತು ಸರ್ ಆ ಪ್ರಾಸೆಸ್? ಅದೇನೋ ಗೊತ್ತಿಲ್ಲ ಸರ್, ನಾನು ಆಗ್ಲಿಂದಲೂ ಹಂಗೆ ಬಂದ್ಬಿಟ್ಟಿದ್ದೀನಿ. ಯಾರೋ ಅಂದರೆ ಲೈಕ್ ನಾವು ಆ ಬಡತನ ಅದೆಲ್ಲ ನೋಡಿರೋದ್ರಿಂದ ಬಡವರು ಗೊತ್ತಿಲ್ಲದೇ ತಪ್ಪು ಮಾಡಿಬಿಟ್ಟು ಒಳಗಡೆ ಸೇರಿಬಿಟ್ರೆ ಪಾಪ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಕಟ್ಟಕ್ಕೂ 1 ವರ್ಷ 2 ವರ್ಷ ಇರಬೇಕಾಗತ್ತೆ ಜೈಲಿನಲ್ಲಿ. ಎಲ್ಲೋ ಒಂದು ಕಡೆ ಗಂಡ ತಪ್ಪು ಮಾಡಿಬಿಟ್ಟಿರ್ತಾನೆ, ಪಾಪ ಹೆಂಡತಿ ಹೆಸರು ಹಾಕೊಂಡು ಕರ್ಕೊಂಡು ಹೊಟ್ಟೋಗಿರ್ತಾರೆ. ಅವ್ರಿಗೆ ಆ ಕೈದಿ ಅನ್ನೋ ಒಂದು ಪಟ್ಟ ಕೊಟ್ಟು ಗಂಡ ಮಾಡಿರೋ ತಪ್ಪಿಗೆ ನಾನು ಬಂದಲ್ಲ ಅಂತ ಹೆಂಡತಿ ನರಳಿ ನೀವು ನಂಬಲ್ಲ. ಅದ್ರಲ್ಲಿ ಒಬ್ಬ ಹುಡುಗ ಮಾನಸಿಕ ಅಸ್ವಸ್ಥ ಆಗಿದ್ದ. ಅವ್ರ ತಾಯಿ ಬಂದು ಕರ್ಕೊಂಡು ಹೋಗ್ಬೇಕಂತ ಅಂತ ಅವ್ರು ಅಲ್ಲೇ ಬಿಟ್ಟು ಬಂದೆ, ಅವ್ರ ಪೇರೆಂಟ್ಸ್ನ ಕರ್ಸ್ಕೊಂಡು ಹೋಗಿ ಅಂತ. ನನಗೆ ಒಂದೇ ಸರ್, ಬಡವ ತಪ್ಪು ಮಾಡಿದ್ದಾನೆ ಅಂದರೆ ಯಾವತ್ತೂ ಪಾಪ ಅವನಿಗೆ ಕೆಲವು ಸರಿ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತಾನೆ. ಆದರೆ ಸುಮಾರು ಜನ ತಪ್ಪು ಮಾಡಿ ಹೊರಗಡೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಸಜಾ ಕೊಡೋದಿಲ್ಲ, ಅವ್ರಿಗೆ ಯಾರು ಪನಿಷ್ಮೆಂಟೇ ಕೊಡೋಲ್ಲ. ಒಬ್ಬ ಬಡವ ಹೌದು ತಪ್ಪು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೆಬಿಚುವಲ್ಸ್ ಅಲ್ಲ, ಯಾವಾಗಲೂ ಅದೇ ರೂಢಿಲಿರೋರಲ್ಲ. ಬಡವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಸರ್ತಿ ಒಂದು 7-8 ಹೆಸರು ಬಿದ್ದಾಗ 3-4 ದೇವರನ್ನ ಅಮಾಯಕರಿರ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ನೀವು ನಂಬಲ್ಲ, ಸತ್ಯ ಹೋಗ್ಬಿಡ್ತಾರಲ್ಲಿ, ಸತ್ಯ ಹೊಟ್ಟೋಗ್ತಾರೆ. ಪಾಪ ಲೇಡಿ ಇನ್ನೂ 1 ವರ್ಷ ಇರಬೇಕಾಗಿತ್ತಂತೆ, 1 ಅವರ್ ಇರೋಕ್ಕಾಗಲ್ಲ ಅಲ್ಲಿ. ಅದು ನನಗೆ ನೋವು ಅಷ್ಟೇ. ನನಗೊಂದೇ ಬಡವ ಗೊತ್ತಿಲ್ಲದಂಗೆ ತಪ್ಪು ಮಾಡಿಬಿಡ್ತಾನೆ, ಅನ್ನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡಿಬಿಟ್ಟಿರ್ತಾನೆ. ಪಾಪ ಅವನಿಗೆ ತುಂಬ ಅರಿವಿರಲ್ಲ, ಅಥವಾ ತಪ್ಪು ಮಾಡೋ ಜಾಗದಲ್ಲಿ ನಿಂತಿರ್ತಾನೆ. ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವರ್ಷಾನುಗಟ್ಟಲೆ ಸಜಾ ಆಗ್ಬಿಟ್ಟಾಗ ಅವನು ಆ ನರಳದ್ ನೋಡೋಕ್ಕಾಗಲ್ಲ ಅಷ್ಟೇ. ಅವರು ಹೊರಗಡೆ ಬಂದ ಮೇಲೆ ತುಂಬಾ ಧನ್ಯತಾ ಭಾವ ಅನಿಸಿರ್ತಾರೆ ನಿಮಗೆ, ಅವರಿರ್ಬೋದು ಅವರ ಕುಟುಂಬಸ್ಥರು. ಹೌದೌದು ಅವ್ರ ಎಮೋಷನ್ಸ್ ಬಗ್ಗೆ ಮಾತಾಡೋದು ಸರ್, ಅದಕ್ಕೆ ನಾವು ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ಅವರು ಒಂದು ಬ್ಲೆಸ್ ಮಾಡೋದೇ ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು. ಒಂದು ಸರ್ತಿ ಹಿಂಗೆ ಮೈಸೂರಿನಲ್ಲಿ ಬಿಡಿಸಿದಾಗ ಒಬ್ಬರು ವಯಸ್ಸಾಗಿರೋರನ್ನ ಬಿಡಿಸಿದ್ದೆ. ಅವ್ರಿಗೆ ಕ್ಯಾನ್ಸರ್ ಇತ್ತು, ಅರೌಂಡ್ 68 ಇಯರ್ಸ್ ಏನೋ ಅವ್ರಿಗೆ. ಸರಿ, ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡು ಹೋಗಿ ನಿಲ್ಸ್ಕೊಂಡೆ ನಾನಲ್ಲಿ. ಅವರೆಲ್ಲ ನಮ್ಮ ತಾಯಿಗೆ ಕೈ ಎತ್ತಿ ಮುಗಿದ್ರಮ್ಮ, ನಿಮ್ಗೆ ಒಳ್ಳೇದಾಗಲಿ ಅಂತ. ನಮ್ಮಮ್ಮ ಅಂದ್ರೆ ನನಗೆ ಬೇಡಮ್ಮ, ಇವ್ನಿಗೆ ಒಳ್ಳೇದಾದರೆ ಸಾಕು ಅಂತ. ಎಲ್ಲಿ ಬಂದಿದ್ದು ನಾನು ಈ ಥರ ಕೆಲಸ ಮಾಡಬೇಕು ಅಂತ ಅನ್ಸಿದ್ದಕ್ಕೆ ಸ್ಪಾರ್ಕ್ ಆಗೋ ಜಾಗ ಇರುತ್ತೆ ಸರ್, ನಮಗೆ ತುಂಬ ಪರೀಕ್ಷೆಗೆ ಒಳಗಾಗಿ ತುಂಬ ನೋವು ತಿಂದಿರೋದ್ರಿಂದ ನಾವು ನೋಡಿದ ತಕ್ಷಣ ಅಮಾಯಕರಾರು ಅಂತ ಕಂಡುಹಿಡಿಯೋ ಒಂದು ಸಣ್ಣದು ಒಂದು ಜಡ್ಜ್ಮೆಂಟ್ ಇರುತ್ತೆ ಯಾವಾಗಲೂ. ಯಾಕೆಂದರೆ ನೋಡಿ, ಸುಮಾರು ಜನ ಕ್ರೈಮ್ ಮಾಡಿ ಆರಾಮಾಗಿ ಬದುಕ್ತಾ ಇದ್ದಾರೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರು ಯಾರಿಗೂ ಪನಿಷ್ಮೆಂಟೇ ಇಲ್ಲ, ಅವ್ರು ಯಾರಿಗೂ ಇದೇ ಇರಲ್ಲ. ಬಟ್ ಕೆಲವ್ರಿಗೆ ಹಿಂಗೆ ಸಿಕ್ಕಾಕೊಂಡ್ಬಿಡ್ತಾರಲ್ಲ, ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ ಮನಸ್ಸಿಗೆ. ಇಲ್ಲ, ಚಿಕ್ಕ ವಯಸ್ಸಿಗೆ ನೆನಪು ಬರುತ್ತೆ. ಇಲ್ಲಿ ಆಡ್ತಾ ಇದ್ದಿದ್ದು, ಓಡಾಡ್ತಾ ಇದ್ದಿದ್ದು, ಅದು ಹೇಳೋಕ್ಕೆ ಒಂಥರ ವೆರಿ ಇಂಟ್ರೆಸ್ಟಿಂಗ್. ಅದು ತುಂಬ ಆಸೆ. 50 ಒಬ್ಬ ಹಿರಿ ಜೀವನ ನೀವು ಹೋಗಿ ಬಂದ್ಬಿಡಿ ಕರ್ಕೊಂಡು
ಹೌದು 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 ಅವರು ಅವ್ರು ತೀರ್ಕೊಂಬಿಟ್ರು ಭಾವುಕರಾದ್ರು. ನಿನ್ನೆ ಒಬ್ಬರು ಅದರಲ್ಲಿ ಒಬ್ಬರು ತೀರ್ಕೊಂಡ್ರು ಏಜ್ ಆಗಿರೋರು. ಹಾಂ ಜಡೇಶ್ ಅವ್ರದ್ದು, ಜಡೇಶ್ ಅವ್ರದ್ದು. ನಮ್ಮ ಜಗದೀಶ್ ಈಗ ತಿರ್ಗಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಜಡೇಶ್ ಡೈರೆಕ್ಷನ್ನು. ಭೀಮಾ ಮುಗಿದ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ. ಡಿಲೇ ಆಗಿಲ್ಲ ಅನ್ಸುತ್ತೆ, ಹಾಂ ಸ್ವಲ್ಪ ಲೇಟ್ ಆಗಿಲ್ಲ ಅನ್ಸುತ್ತೆ. ಒಂದು ಸ್ವಲ್ಪ ಈ ಭೀಮಾದೆಲ್ಲ ಕೆಲಸಗಳು ಮತ್ತು ಆಫ್ ದ ರೆಕಾರ್ಡ್ ಹೇಳ್ತೀನಿ ನಿಮಗೆ ಏನು ನಡೀತದೆ. ಕತ್ಲು ಚಂದ್ರ ಏನು ಮಾಡೋದು ಒಂದೊಂದು ಸತಿ. ಹೌದೌದು ಹೌದು ಹೌದು, ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್. ನನಗೆ ಹೆಮ್ಮೆ ಇದೆ, ಖುಷಿ ಇದೆ ಆಯಿತಾ. ಮಕ್ಕಳ ಬಗ್ಗೆ ಒಂದಷ್ಟು ಒಬ್ರು ಅನುಪಮ್ ಖೇರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಾರೆ, ಎಸ್ ಒಬ್ರು US ಅಲ್ಲಿ ಇದ್ದಾರೆ ಒಂಚೂರು. ಹೌದು, ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಕಲಿತು ಬಂದು ಈಗ ಆ, ನಮ್ಮ ನಯನಾ ಸೂದ್ ಇದ್ರಲ್ಲ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ. ಆಮೇಲೆ ತಿರ್ಗಿ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ. ಸೊ ಹಂಗಾಗಿ ನಾನೇ ತಂದೆ, ಮೋನಿಕಾನೇ ಮಗಳು ಮಾಡ್ತಾರೆ. ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ, ಅವತ್ತು ನಿಮ್ಮ ಹತ್ರ ಹೇಳ್ತೀನಿ. ನಾಳೆ ಒಂದೇ ಆಸೆ ನನಗೆ, ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ನಿಂತ್ಕೊಳ್ದಿರೋ ಪರವಾಗಿಲ್ಲ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಆಸೆ. ಅದನ್ನು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ. ಒಂದು ನಮ್ಮದೇನೋ ಶಕ್ತಿ, ನಾವು ಅವ್ರು ಕೊಟ್ಟಿರೋದು ನಮಗೆ. ಅವ್ರ ಜೊತೆ ಒಂದು ಹೊತ್ತು ಊಟ ಮಾಡೋಕೆ ನಾನು ಒಂಚೂರು ಅವ್ರ ಜೊತೆ ಇದ್ದರೆ ನನಗೆ ಅಷ್ಟೇ ಖುಷಿ, ಇನ್ನೇನು ಖುಷಿ. ಇದೆಲ್ಲ ಮರ್ತು ಬಿಟ್ಟಿದ್ದೀನಿ, ಏಜೆಲ್ಲ ನನ್ನ ತಲೆಯಲ್ಲಿಲ್ಲ. ನೀವೇ ನೆನಪಿಸೋದು ನನಗೆ. ನಮಗೆ ಯಾಕೆ ದುನಿಯಾವಿಜಿ ಅವ್ರ ಖುಷಿಗೋಸ್ಕರ ಇಷ್ಟು ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ರೀಸೆಂಟ್ ಆಗಾದಂಥ ಒಂದಷ್ಟು ಅಚಾತುರ್ಯಗಳನ್ನ ನೆನೆಸ್ಕೊಂಡ್ರೆ ಹಾಂ ನೀವು ಇಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮಾಡಿರೋದು ನೋಡಿ ಖುಷಿ ಆಗುತ್ತೆ. ಒಂದ್ ಕಡೆ ಫೈರ್ ಇಂಜನ್ ಎಲ್ಲ ತರಿಸ್ತಿದ್ದೀರಾ. ಹೌದು, ಫೈರ್ ಎಂಜಿನ್ ಇದೆ, ಆ್ಯಂಬುಲೆನ್ಸ್ ಇದೆ. ಸೊ ಹಂಗಾಗಿ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ, ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ. ಯಾಕಂದರೆ ನಾವು ನಮಗೆ ಅದಂಗೆ ಹೇಳ್ತಾರೆ, ನಿಜವಾದ ಶಕ್ತಿಗಳೇ ಅವರು, ನಿಜವಾದ ಶಕ್ತಿನೇ ಅವರು. ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ, ಅವ್ವ ಅಭಿಮಾನಿ ಅಂತ. ನಿಜವಾದ ಶಕ್ತಿಗಳೇ ಅವರು, ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಷ್ಟೇ. ಬಹಳ ದಿನಗಳಿಂದ ಒಂದು ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ, ಅಂದ್ರೆ ಸದ್ಯದಲ್ಲೇ ಶಿವಣ್ಣ ಮತ್ತೆ ದುನಿಯಾವಿಜಿ ಅವ್ರು ಸಿನಿಮಾ ಮಾಡ್ತಾರೆ ಅಂತ ಮಾತುಕತೆ ಅಂದ್ರೆ ಟಾಕ್ ಆಗುತ್ತೆ, ಮತ್ತೆ ಅದು ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ. ಯಾವಾಗ ಕಾಂಬಿನೇಷನ್ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ವೆಯ್ಟ್ ಮಾಡ್ತಾಯಿದ್ದೀನಿ. ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು. ನಂಗೆ ಮನಸಾರೆ ತುಂಬ ಖುಷಿ ಇದೆ. ರಜನಿಕಾಂತ್ ಅವ್ರ ಜೊತೆ ಅದು ನೋಡಬೇಕು, ಗೊತ್ತಿಲ್ಲ, ಅದನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ. ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ಸುಮ್ಮನೆ. ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಡೇಟ್, ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಡೇಟ್. ಹೌದು ಹೌದು, ಎಲ್ಲ ಕಂಪ್ಲೀಟ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಏನೋ ನಿಮ್ಮ ಆಶೀರ್ವಾದದಿಂದ ಹಂಗೆಲ್ಲ ಆಗಲಿ ಅನ್ನೋ ಆಸೆ. ಅಂದರೆ ಹಂಗಾಗಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಹಂಗಿದೆ. ವಿಷಯ ಎಲ್ಲ ಮಕ್ಕಳಿಗೆ, ಅಂದರೆ ಎಲ್ಲ ಯೂತ್ಸ್ಗೂ ಮುಟ್ಟೋ ಥರ ಇರೋದ್ರಿಂದ ಎಲ್ಲ ಕಡೆ ಅದು ಗೊತ್ತಿಲ್ಲ ಸರ್, ಅದು ಆಗಬೇಕದು. ನಾವು ಅಂದ್ಕೊಂಡು ಮಾಡಬಾರ್ದು ಅದನ್ನು. ರೀಸೆಂಟ್ ಆಗಿ ನಿಮ್ಮ ಭೀಮಾ ಸಿನಿಮಾದ ನಿರ್ಮಾಪಕರಾದಂಥ ಕೃಷ್ಣ ಸಾರ್ಥಕ್ ಅವ್ರ ತಂದೆ ಕೂಡ ಅವ್ರ ಫಾದರ್ ತೀರ್ಕೊಂಡ್ರು. ಹೌದು, ಅವ್ರ ಕಾಂಬಿನೇಷನ್ ಮತ್ತೊಂದು ಸಿನಿಮಾ ಬರ್ತಾ ಇರ್ತಕ್ಕಂಥ. ಇಲ್ಲ ಕೃಷ್ಣ ಸಾರ್ಥಕ್ ಇದು ಪ್ರೊಡ್ಯೂಸರ್ ಅಲ್ಲ, ಜಗದೀಶ್ ಮಾತ್ರ. ಯಾವಾಗ ನಿರೀಕ್ಷೆ ಮಾಡ್ಬೋದು? ಆದಷ್ಟು ಜಲ್ದಿ. ನಾನು ಜಡೇಶ್ ಇಬ್ಬರು ಕಾಯ್ತಾ ಇದ್ದೀವಿ, ಜಗದೀಶ್ ಕರ್ಕೊಂಡಿದ್ದೀವಿ, ಜಲ್ದಿ ರಿಲೀಸ್ ಮಾಡಪ್ಪ, ನಾವು ಶೂಟಿಂಗ್ ಹೋಗ್ಬೇಕು ಅಂತ. 100% ಜಡೇಶು ಅಂದರೆ ಅದು ಹೆಂಗೆ ಹೇಳ್ತಾರೆ, ಮೋಸ್ಟ್ಲಿ ಜಡೇಶ್ಗೂ ನಿಂದೆ ಪರ್ಫೆಕ್ಟ್ ಜೋಡಿ ಆಗತ್ತೆ ಈ ಸತಿ. ಥ್ಯಾಂಕ್ ಯು.